ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಶುರುವಾಯಿತು ಅಸಲಿ ಸಂಕಷ್ಟ. ಡಿ ಗ್ಯಾಂಗ್ ವಿರುದ್ಧ ದೋಷಾರೋಪ, ಕೋರ್ಟ್ ಟ್ರಯಲ್ಗೆ ಮುಹೂರ್ತ. ನವೆಂಬರ್ 10ರಿಂದ ಆರೋಪಿಗಳ ವಿರುದ್ಧ ಕೋರ್ಟ್ ಟ್ರಯಲ್ ಆರಂಭ ಆಗುತ್ತೆ. ಇವತ್ತು ಕೋರ್ಟ್ ವಿಚಾರಣೆಗೆ ಖುದ್ದು ಹಾಜರಾಗಿದ್ರು 17 ಆರೋಪಿಗಳು. ನವೆಂಬರ್ 10ರಿಂದ ಆರೋಪಿಗಳ ವಿರುದ್ಧ ಕೋರ್ಟ್ ಟ್ರಯಲ್ ಆರಂಭವಾಗುತ್ತೆ. ಡಿ ಗ್ಯಾಂಗ್ ನೋಡೋದಕ್ಕೆ ಅಂತ ಕೋರ್ಟ್ನ ಆವರಣದಲ್ಲಿ ಜನ ಸೇರಿದ್ರು, ಕಿಕ್ಕಿರಿದು. ವಿಚಾರಣೆ ಮುಗಿಸಿ ಹೊರಗಡೆ ಬಂದ ನಂತರ ಅಭಿಮಾನಿಗಳಿಗೆ ಸಲ್ಯೂಟ್ ಹೊಡೆದು ಮುಂದೆ ಸಾಗಿದ್ರು ದರ್ಶನ್. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಅಸಲಿ ಸಂಕಷ್ಟ ಶುರುವಾಗಿದೆ. ಹದಿನೇಳು ಆರೋಪಿಗಳು ಇವತ್ತು ಕೋರ್ಟಿಗೆ ಖುದ್ದು ಹಾಜರಾಗಿದ್ದು 17 ಆರೋಪಿಗಳ ಮೇಲಿನ ಆರೋಪವನ್ನ ಕೋರ್ಟ್ ನಿಗದಿ ಮಾಡಿತ್ತು. ವಿಚಾರಣೆ ಮುಗಿಸಿ ಹೊರಗಡೆ ಬಂದ್ರೆ ಜನ ಕಿಕ್ಕಿರಿದು ಸೇರಿದ್ರು ಕೋರ್ಟಿನ ಆವರಣದಲ್ಲಿ. ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ. ಪವಿತ್ರ ಹಿಂದೆನೆ ದರ್ಶನ್ ಇದ್ದಾರೆ. ಎರಡು ಪ್ರತ್ಯೇಕವಾದ ವಾಹನದಲ್ಲಿ ಪರಪ್ಪನ ಅಗ್ರಹಾರದಿಂದ ಕೋರ್ಟಿಗೆ ಕರ್ಕೊಂಡು ಬರಲಾಗಿದೆ. ದರ್ಶನ್ಗೆ ಬೇರೆ ವೆಹಿಕಲ್, ಪವಿತ್ರ ಗೌಡ ಬೇರೆ ವೆಹಿಕಲ್. ಮಹಿಳಾ ಪೊಲೀಸ್ ಭದ್ರತೆಯಲ್ಲಿ ಪವಿತ್ರ ಕೋರ್ಟಿಗೆ ಬಂದಿದೆ. ಕೇಸಿನ ವಿಚಾರಣೆ ಮುಗಿಸಿ ಹೊರಗಡೆ ಬಂದ್ರೆ ಜನ ಸಾಗರವೇ ಸೇರಿತ್ತು ಕೋರ್ಟ್ನ ಮುಂಭಾಗ. ಡಿ ಬಾಸ್ ಅಂತ ಸೇರಿದ್ದ ಜನ ಕೂಗ್ತಾ ಇದ್ರು. ಜನರತ್ತ ಕೈ ಬೀಸಿದ್ರು ದರ್ಶನ್. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಅಸಲಿ ಸಂಕಷ್ಟ ಈಗ ಶುರುವಾಗಿದೆ. ಇಲ್ಲಿಯ ತನಕದ್ದು ಒಂದು ಕತೆ ಆದ್ರೆ ಇನ್ನು ಮುಂದೆ ನಡೆಯೋದೇ ಬೇರೆ ಕತೆ. ನವೆಂಬರ್ 10ರಿಂದ ಆರೋಪಿಗಳ ವಿರುದ್ಧ ಕೋರ್ಟ್ ಟ್ರಯಲ್ ಆರಂಭ ಆಗುತ್ತೆ. ಇವತ್ತು ಕೋರ್ಟ್ನಲ್ಲಿ ಖುದ್ದು ಹಾಜರಿರಬೇಕು ಅನ್ನೋ ಸೂಚನೆ ಮೇರೆಗೆ ಪರಪ್ಪನ ಅಗ್ರಹಾರದಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ 7 ಆರೋಪಿಗಳು, ಜಾಮೀನಿನ ಮೇಲೆ ಹೊರಗಡೆ ಇರುವಂತಹ 10 ಆರೋಪಿಗಳು ಎಲ್ಲರೂ ಕೋರ್ಟ್ನಲ್ಲಿ ಹಾಜರಿದ್ದರು. ಇವತ್ತು ಕೋರ್ಟ್ನಲ್ಲಿ ಎಲ್ಲ ಆರೋಪಿಗಳಿಗೂ ಕೂಡ ಚಾರ್ಜ್ ಫ್ರೇಮ್ ಆಯಿತು. ಡಿ ಗ್ಯಾಂಗ್ ವಿರುದ್ಧ ಯಾವೆಲ್ಲ ಚಾರ್ಜ್ ಫಿಕ್ಸ್ ಆಗಿದೆ? ಕಿಡ್ನಾಪ್ ನಡೆಸಿದಂತ ಸಂಚು, ಅಕ್ರಮ ಕೂಟ, ಒಳ ಸಂಚು ಆರೋಪ ನಿಗದಿಯಾಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಆರೋಪಿಗಳ ಮೇಲೆ ಚಾರ್ಜ್ ಫ್ರೇಮ್ ಆಗಿದೆ. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ್ದು, ನಂತರ ಕಿಡ್ನಾಪ್ ಮಾಡಿದ್ದು ಇವತ್ತು ಕೋರ್ಟ್ನಲ್ಲಿ ಉಲ್ಲೇಖ ಆಯಿತು. ರೇಣುಕಾಸ್ವಾಮಿಗೆ ಪವಿತ್ರ ಚಪ್ಪಲಿಯಲ್ಲಿ ಹೊಡೆದಿದ್ದನ್ನ ಜಡ್ಜ್ ಉಲ್ಲೇಖಿಸಿದ್ರು. ಇವೆಲ್ಲವೂ ಪವಿತ್ರ ಮೇಲೆ ಇರುವಂತಹ ಆರೋಪ. ದರ್ಶನ್ ಮತ್ತು ಇತರ 16 ಆರೋಪಿಗಳ ಜೊತೆ ಸೇರಿ ಕೊಲೆಗೆ ಒಳಸಂಚನ್ನ ರೂಪಿಸಿದ್ದಾರೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಬಂದು ಆತನ ಮೇಲೆ ಹಲ್ಲೆ ಮಾಡಿದ್ರು. ರೇಣುಕಾಸ್ವಾಮಿಗೆ ಮೊದಲ ಆರೋಪಿ ಪವಿತ್ರ ಗೌಡ ಚಪ್ಪಲಿಯಿಂದ ಹಲ್ಲೆ ನಡೆಸಿದ್ರು. ಯಾಕೆ ಮೆಸೇಜ್ ಮಾಡಿದೀಯಾ ಅಂತ ಹೊಡೆದು ಅವಮಾನ ಮಾಡಿದ್ರು.
ಮರದ ರೆಂಬೆಯಿಂದ ರೇಣುಕಾ ಸ್ವಾಮಿ ಮೇಲೆ ಇತರ ಆರೋಪಿಗಳು ಹಲ್ಲೆ ನಡೆಸಿದ್ರು. ಹಲ್ಲೆ ನಡೆಸೋದಕ್ಕೆ ಬಳಸಿದಂತಹ ಮರದ ಕೊಂಬೆ, ದೊಣ್ಣೆ ಅವೆಲ್ಲವನ್ನೂ ಕೂಡ ಘಟನೆ ನಡೆದಂತಹ ಸ್ಥಳದಿಂದ ಪೊಲೀಸರು ವಶಕ್ಕೆ ಪಡೆದಿದ್ರು. ರೇಣುಕಾ ಸ್ವಾಮಿಯ ಪ್ಯಾಂಟ್ ಅನ್ನ ಬಿಚ್ಚಿ ಮರ್ಮಾಂಗದ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಮರ್ಮಾಂಗಕ್ಕೆ ಹಲ್ಲೆ ಮಾಡಿ ದರ್ಶನ್ ಕೊಲೆ ಮಾಡಿದ್ದಾನೆ. ಕೆಲವರಿಗೆ ಹಣದ ಆಸೆ ತೋರಿಸಿ ತಪ್ಪನ್ನ ಒಪ್ಪಿಕೊಳ್ಳುವಂತೆ ಸಂಚನ್ನ ರೂಪಿಸಿದ್ದೀರಿ. ಕೋರ್ಟ್ನಲ್ಲಿ ಇವತ್ತು ಚಾರ್ಜ್ ಫ್ರೇಮ್ ಆಗಿದೆ. ಆಗ ಕೋರ್ಟ್ನಲ್ಲಿ ಬಂದಂತ ವಿಷಯಗಳಿದೆಲ್ಲವೂ ಕೂಡ ಚಾರ್ಜ್ ಅನ್ನ ಫ್ರೇಮ್ ಮಾಡೋ ಟೈಮಲ್ಲಿ ಒಬ್ಬೊಬ್ಬರ ಮೇಲೂ ಇರುವಂತಹ ಆರೋಪಗಳು ಏನು, ಯಾರ್ಯಾರ ಪಾತ್ರ ಏನು, ಕೋರ್ಟ್ನಲ್ಲಿ ಜಡ್ಜ್ ಅದನ್ನ ಓದಿ ಹೇಳಿದ್ರು. ನವೆಂಬರ್ 10ರಿಂದ ಎಲ್ಲ ಆರೋಪಿಗಳ ವಿರುದ್ಧ ಕೋರ್ಟ್ ಟ್ರಯಲ್ ಆರಂಭ ಆಗುತ್ತೆ. ಆರೋಪ ನಿಗದಿಯಾದ ನಂತರ ಎಲ್ಲ ಆರೋಪಿಗಳು ತಮ್ಮ ಮೇಲಿರುವಂತಹ ಆರೋಪಗಳನ್ನು ನಿರಾಕರಿಸಿದ್ದಾರೆ. ಟ್ರಯಲ್ ಆರಂಭ ಆಗುತ್ತೆ. ಈಗ ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳ ಮೇಲೆ ಚಾರ್ಜ್ ಫ್ರೇಮ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಇವತ್ತು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕೋರ್ಟ್ನಲ್ಲಿ ನಡೆದಂತಹ ಬೆಳವಣಿಗೆ ಬಹಳ ಮಹತ್ವದ್ದು. ಇದು ಯಾಕಂದ್ರೆ ಎಲ್ಲ ಆರೋಪಿಗಳ ಮೇಲೆ ಚಾರ್ಜ್ ಫ್ರೇಮ್ ಆಗಿದೆ. ಈಗ ಅಸಲಿ ಕತೆ ಶುರುವಾಗೋದು, ಯಾಕಂದ್ರೆ ಟ್ರಯಲ್ ಇನ್ನು ಆರಂಭ ಆಗುತ್ತೆ ನವೆಂಬರ್ 10ರಿಂದ. ಇವತ್ತು ಕೋರ್ಟ್ನಲ್ಲಿ ನಡೆದಿದ್ದು ಯಾರ್ಯಾರ ಮೇಲೆ ಪ್ರಮುಖವಾಗಿ ಏನೆಲ್ಲ ಚಾರ್ಜ್ ಫ್ರೇಮ್ ಆಗಿದೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಶ್ವೇತಾ, ಹೌದು. ಯಾಕಂದ್ರೆ ಇವಾಗ ಆಲ್ರೆಡಿ ಎಲ್ಲರ ಮೇಲೂ ಒಂದು ಚಾರ್ಜ್ ಫ್ರೇಮ್ ಆಗಿರುವಂತದ್ದು. ಇನ್ನು ಟ್ರಯಲ್ ಶುರು ಆಗುತ್ತೆ. ಅಂದ್ರೆ ನವೆಂಬರ್ 10ನೇ ತಾರೀಕಿಂದನೇ ಒಂದು ಟ್ರಯಲ್ ಶುರು ಆಗುತ್ತೆ. ಅಂದ್ರೆ ಇವತ್ತು ಒಂದಷ್ಟು ಪ್ರೊಸೀಜರ್ ಗಳಿತ್ತು. ಅಂದ್ರೆ ಪೊಲೀಸರು ಚಾರ್ಜ್ ಶೀಟ್ ಸಂಬಂಧ ಅದರ ವಿಚಾರಣೆ ಕೂಡ ಇವತ್ತು ನಡೀತು. ಅಂದ್ರೆ ಈ ವೇಳೆ ದೋಷಾರೋಪ ಬರೆದು ಒಂದು ನ್ಯಾಯಾಧೀಶರು ಓದಿದ್ರು. ಇದನ್ನೆಲ್ಲವನ್ನು ಕೂಡ ಆರೋಪಿಗಳು ಅಂದ್ರೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳು ಕೂಡ ನ್ಯಾಯಾಧೀಶರು ಏನ್ ಆರೋಪ ಮಾಡಿದ್ರು ಮಾಡಿರುವಂತದ್ದು. ಹೀಗಾಗಿ ಪ್ರಾಸಿಕ್ಯೂಷನ್ ಅವರು ಮೊದಲೇ ನಮ್ಗೆ ಅರ್ಜಿ ಕೊಡ್ಬೇಕು ಅಂತ ಅಂದ್ಬಿಟ್ಟು ಸಹ ಹೇಳಿರುವಂತದ್ದು. ಅಂದ್ರೆ ಈ ರೀತಿ ಚಾರ್ಜ್ ಫ್ರೇಮ್ ಮಾಡ್ತಾ ಇದೀವಿ ಅಂತಂದ್ರೆ ಮೊದಲೇ ಒಂದಷ್ಟು ಅರ್ಜಿಯನ್ನ ಕೊಡ್ಬೇಕು ಅಂತಂದ್ರು. ಆ ಒಂದು ಪ್ರೊಸೀಜರ್ ಆಯ್ತು. ಎಲ್ಲರೂ ಕೂಡ ಆರೋಪವನ್ನ ನಿರಾಕರಣೆ ಮಾಡಿರೋದ್ರಿಂದ ಒಂದು ಟ್ರಯಲ್ ನಡೆಯುತ್ತೆ. ಅಂದ್ರೆ ನವೆಂಬರ್ 10ನೇ ತಾರೀಕಿಂದನೇ ಒಂದು ಟ್ರಯಲ್ ಶುರು ಆಗುತ್ತೆ. ಯಾವಾಗ ಏನಾಯ್ತು, ಎಲ್ಲಿಂದ ಏನೇನ್ ಪ್ರಕರಣದಲ್ಲಿ ಏನೆಲ್ಲ ಆಯ್ತು, ನಟ ದರ್ಶನ್ ವಿರುದ್ಧ ಯಾವೆಲ್ಲ ಒಂದು ಆರೋಪಗಳಿದೆ, ಸಾಕ್ಷಿ ನಾಶ, ಕೊಲೆ ಮತ್ತೆ ಎಲ್ಲಾ ಕುರಿತಾದಂತಹ ಒಂದಷ್ಟು ಸಾಕ್ಷಿಗಳನ್ನ ಇವಾಗ ಪೊಲೀಸರ ಕ್ರೋಢೀಕರಣ ಮಾಡಿದ್ದಾರೆ. ಆ ಒಂದು ಎಲ್ಲಾ ಸಾಕ್ಷಿಗಳನ್ನು ಕೂಡ ಏನು ಕೋರ್ಟ್ ಮುಂದೆ ಒಂದು ಮನವರಿಕೆಯನ್ನ ಮಾಡ್ಕೊಡ್ಬೇಕು. ಹೀಗಾಗಿ ಇವತ್ತು ಚಾರ್ಜ್ ಫ್ರೇಮ್ ಆಗಿದೆ. 10ನೇ ತಾರೀಕಿಂದ ಆ ಒಂದು ಟ್ರಯಲ್ ನ ವಿಚಾರಣೆ ನಡೆಯುತ್ತೆ. ಸದ್ಯಕ್ಕೆ ನಟ ದರ್ಶನ್, ಪವಿತ್ರ ಗೌಡ ಹಾಗೂ ಸೇರಿದಂತೆ ಏನ್ ಆರೋಪಿಗಳೇನಿದ್ದಾರೆ 7 ಜನ ಆರೋಪಿಗಳು, ಅವರೆಲ್ಲರನ್ನೂ ಕೂಡ ಇದೀಗ ಪರೋಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಪೊಲೀಸರು ಹೊರಟಿರುವಂತದ್ದು. ಶ್ವೇತಾ, ಓಕೆ ಚೇತನ್, ಈಗ ಜೈಲಿನಿಂದ ಕೋರ್ಟಿಗೆ ಕರ್ಕೊಂಡು ಬಂದ್ರು. ಕೋರ್ಟಿಗೆ ಕರ್ಕೊಂಡು ಬರುವಾಗ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಜೈಲಿನ ಹೊರಗಡೆ ಕೂಡ ಸೇರಿದ್ರು. ಕೋರ್ಟಿಗೆ ಬಂದ್ರೆ ಇಲ್ಲೂ ಸಹ ಅಭಿಮಾನಿಗಳ ದಂಡೆ ಸೇರಿತ್ತು. ಈಗ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಜೈಲಿಗೆ. ಸೊ ಎಲ್ಲಿ ಈಗ ದರ್ಶನ್ ಇರುವಂತ ವೆಹಿಕಲ್ ಎಲ್ಲಿದೆ, ಎಷ್ಟೊತ್ತಿಗೆ ರೀಚ್ ಆಗ್ಬೋದು? ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ಮಡಿವಾಳ ಸಿಗ್ನಲ್ ಏನಿದೆ ಅಲ್ಲಿ ದರ್ಶನ್ ಇರುವಂತಹ ವೆಹಿಕಲ್ ಇರುವಂತದ್ದು. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಫ್ಯಾನ್ಸ್ ಏನು ಕಂಡು ಬರ್ತಿಲ್ಲ. ಆದ್ರೆ ಆತನನ್ನ ಒಂದು ಕೋರ್ಟ್ಗೆ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಅಲ್ಲೇ ಒಂದಷ್ಟು ಫ್ಯಾನ್ಸ್ ಪುಂಡಾಟವನ್ನ ಮೆರೆದ್ರು. ಕೋರ್ಟ್ ಆವರಣ ಅನ್ನೋದನ್ನು ಕೂಡ ನೋಡಿದೆ. ಅಲ್ಲೂ ಕೂಡ ಬಾಸ್ ಅಂತ ಕೂಗಿ ಅಲ್ಲಿ ಒಂದು ಕೆಲಸಕ್ಕೆ ಒಂದು ಅಡಚಣೆ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಸದ್ಯಕ್ಕೆ ಅವರನ್ನ ಒಂದು ಮಡಿವಾಳ ಹತ್ರ ಇವಾಗ ಪ್ರೆಸೆಂಟ್ ಕರ್ಕೊಂಡು ಹೋಗ್ತಿರುವಂತದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸದ್ಯಕ್ಕೆ ಫ್ಯಾನ್ಸ್ ಗಳು ಇಲ್ಲ. ಸದ್ಯಕ್ಕೆ ಇನ್ನೇನ ಕೆಲವೇ ಕ್ಷಣಗಳಲ್ಲಿ ಆತನನ್ನ ಜೈಲ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ. ನಾರ್ಮಲ್ ಪ್ರೊಸೀಜರ್ ಏನಿದೆ ಆ ಒಂದು ಪ್ರೊಸೀಜರ್ ಎಲ್ಲವನ್ನು ಕೂಡ ಪೊಲೀಸರು, ಜೈಲಧಿಕಾರಿಗಳು ಇಲ್ಲಿ ಫಾಲೋ ಮಾಡುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.